ಪಶುವೈದ್ಯ ಸಮೀಕ್ಷಾ ರೆಡ್ಡಿ ಸಾವಿನ ಬಗ್ಗೆ ಸೂಕ್ತ ತನಿಖೆಯಾಗಬೇಕೆಂದು ಆಗ್ರಹಿಸಿ ಕನ್ನಡ ಕಾರ್ಮಿಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟಿಸಿದರು. ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ತ್ಯಾವರೆಕೊಪ್ಪ ಹುಲಿಸಿಂಹಧಾಮದಲ್ಲಿ ನೀರಾನೆ ದಾಳಿಯಿಂದ ಮೃತಪಟ್ಟ ವೈದ್ಯ ಸಮೀಕ್ಷಾ ರೆಡ್ಡಿ ಪ್ರಕರಣದಲ್ಲಿ ಎಲ್ಲಿಯೂ ಎಸ್ಒಪಿ ನಿಯಮಗಳನ್ನು ಪಾಲನೆ ಮಾಡಲಾಗಿಲ್ಲ. ಪ್ರಕರಣದ ಸಂಪೂರ್ಣ ಜವಾಬ್ದಾರಿ ಹುಲಿಸಿಂಹಧಾಮದ ಕಾರ್ಯನಿರ್ವಾಹಕರ ನಿರ್ದೇಶಕ ಡಾಕ್ಟರ್ ಅಮರಾಕ್ಷರರವರು ಹೊಣೆ ಹೊರಬೇಕು. ಅಮಾಯಕ ವೈದ್ಯ ಸಮೀಕ್ಷಾ ರೆಡ್ಡಿ ಸಾವಿಗೆ ಕಾರಣರಾದವರನ್ನು ವಜಾಗೊಳಿಸಬೇಕು. ಇಲ್ಲವಾದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ವೇದಿಕೆ ವತಿಯಿಂದ ಅಹೋರಾತ್ರಿ ಧರಣಿ ನಡೆಸಲಾಗುವುದು ಎಂದು ರಕ್ಷಣಾ ವೇದಿಕೆ ಕಾರ್ಯಕರ್ತರು ತಿಳಿಸಿದರು. ಅರಣ್ಯ ಲಯನ್ ಸಫಾರಿಯಲ್ಲಿ ಸಾವಾದರೆ ಕಣ್ಣು ಮುಚ್ಚಿ ಕುಳಿತಿರುವ ಜಿಲ್ಲಾ ಆಡಳಿತಕ್ಕೆ, ಸಚಿವರು ಮಧು ಬಂಗಾರಪ್ಪ ಅವರಿಗೆ. ಒಂದು ಸಣ್ಣ ಬ್ರೇಕ್ನ ನಂತರ ಪ್ರತಿಭಟನಾ ನಿರತರು ಏನ್ ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ. ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686269090. ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರೋಡ್, ಶಿವಮೊಗ್ಗ. Bringing excellence to student. Admission open 2026-27. Nursery to 10th standard. Innovative learning program, safe and supportive community, holistic character development, fun activities, track students' performances with Class Sati, celebrate their progress, attractive discount on single fee payment. For admission, contact 97421 51421, 9900862246, 9964586181. ಏನು ಹತ್ರದಲ್ಲಿರುವ ಲಯನ್ ಸಫಾರಿ ಸಿಂಹಧಾಮದಲ್ಲಿ ಪಶು ವೈದ್ಯ ಇನ್ನು ಟ್ರೈನಿಂಗ್ ಸೆಂಟರ್ ನಲ್ಲಿ ಬಂದಿರ್ತಾರೆ ಸಮೀಕ್ಷಾ ರೆಡ್ಡಿ ಅವರು ಒಂದು ಪಕ್ಷಿಗೆ ಹುಷಾರಿಲ್ಲ ಅಂತಂದೇಳಿ ರಾತ್ರಿ 11:30 ಲಯನ್ ಸಫಾರಿ ತೆರಳ್ತಾರೆ. ಪಕ್ಷಿನ ನೋಡ್ಕೊಂಡ್ಬಿಟ್ಟು ಆಗಿರೋ ಘಟನೆ ಅದನ್ನ ಹೇಳ್ತಾರೆ. ಆದ್ರೆ ಇಲ್ಲಿರೋ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂದ್ರೆ, ನೀರಾನೆ ಅದು ಗರ್ಭ ಧರಿಸಿತ್ತು, ಆ ನೀರಾನೆಗೆ ಟೆಸ್ಟ್ ಮಾಡಕ್ ಹೋಗಿದ್ರು ಅಂತ ಹೇಳ್ತಾರೆ ಅಲ್ಲಿರೋ ಹಿರಿಯ ಅಧಿಕಾರಿ ಅಮರಕ್ಷಕರು. ಆದ್ರೆ ಅಲ್ಲಿ ಆಗಿರೋದು ಕೊಲೆ ಆಗಿರೋದು ಅಂತ ನಮ್ಗೆಲ್ಲ ಸಂಖ್ಯೆ ವ್ಯಕ್ತಪಡಿಸಿದೆ. ಯಾಕಂದ್ರೆ CCTV ಫುಟೇಜ್ ಯಾವುದೂ ಇಲ್ಲ. ಜೊತೆಗೆ ರಾತ್ರಿ 11:30 ಅಲ್ಲಿ ಯಾರು ಇರಲ್ಲ. ಸಂಜೆ 6:30 ಆಗ್ತಿದಂಗೆ ಹೋಗಿರೋ ಜನಗಳಾಗಿರ್ಬೋದು, ಅಲ್ಲಿರೋ ಸಿಬ್ಬಂದಿಗಳಾಗಿರ್ಬೋದು ಎಲ್ಲ ಕೂಡ ಹೊರಗಡೆ ಬರ್ತಾರೆ. 250 ಎಕರೆ ಜಾಗ ಮತ್ತೆ ಅದ್ರ ಪಕ್ಕದಲ್ಲೇ ಕಾಡಿದೆ.
ಜೊತೆಗೆ ಹೊರಗಡೆ ಪ್ರಾಣಿಗಳು ಬರ್ತವೆ, ಆಮೇಲೆ 450 ಪ್ರಾಣಿಗಳಿದಾವೆ. ಆಮೇಲೆ ಆಯ್ತು ಡಾಕ್ಟ್ರು ಹೋದ್ರಲ್ಲ, ಪೇಷಂಟ್ ನೋಡಕ್ಕಂತ ಹೋದ್ರಲ್ಲ, ಅವ್ರ ಜೊತೆಗೆ ಸಿಬ್ಬಂದಿಗಳು, ಆಮೇಲೆ ಏರ್ ಗನ್ನು, ಜೊತೆಗೆ ಅರಬೆಳಿಕೆ ಇಂಗಿಷನ್ ಯಾರಿಗೆ ಆನೆ ಟೆಸ್ಟ್ ಮಾಡಕ್ ಹೋದ್ರಲ್ಲ, ಅದಕ್ಕೆ ಇವ್ರು ಕೊಡ್ಬೇಕಾಗಿತ್ತು, ಅದನ್ನು ಕೊಟ್ಟಿಲ್ಲ. ಆಮೇಲೆ CCTV ಫುಟೇಜ್ ಇಲ್ಲ. ನಿನ್ನೆ ಅವರು ನಾವು ಅಮರಕ್ಷರಿಗೆ ಕೇಳಕ್ ಹೋದ್ರೆ ಎಲ್ಲ ಪೊಲೀಸ್ನವ್ರಿಗೆ ಒಪ್ಪಿಸಿದೀವಿ. ಪೊಲೀಸು ಆಯ್ತು ಸ್ವಾಮಿ, ಪೊಲೀಸರು ಅದನ್ನ ಏನಿದೆ ಕಾನೂನಲ್ಲಿ ಇದು ಮಾಡ್ತಾರೆ. ಆದ್ರೆ ಇವತ್ತು ಸಮೀಕ್ಷಾ ರೆಡಿ ಆಗಿರ್ಬೋದು, ನಾಳೆ ನಿಮ್ಗೆ ಆಗತ್ತೆ. ಸಂಘ ಸಂಸ್ಥೆಗಳು ಬಂದು ನಿಮ್ಗೆ ಕೇಳ್ತಾರೆ ಅಂದ್ರೆ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ನಾವ್ ಹೇಳೋದಷ್ಟೇ, ಅವರಿಗೆ ಸೇವೆಯಿಂದ ವಜಾಗೊಳಿಸ್ಬೇಕು, ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಬೇಕು ಅಂತ ಹೇಳಿ ಈ ಸಂದರ್ಭ ಹೇಳ್ತಾ ಇದ್ದೀವಿ. ಏನಾರ ಸಮೀಕ್ಷಾ ರೆಡ್ಡಿ ಅವರಿಗೆ ನ್ಯಾಯ ಕೊಡಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಬಾಗಿಲಲ್ಲಿ ನಾನು ಆವರಾತ್ರಿ ಧರಣಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ವಾಟಾಳ್